ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿ ಉತ್ಪನ್ನಗಳು ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ಪ್ರವೇಶಿಸಿವೆ. ಪ್ರೆಸೆಂಟಿಂಗ್ ಯು ಆಲ್ ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ರೈತರ ಹೆಮ್ಮೆ. ನಾನು ಈ ಕುಟುಂಬದಲ್ಲೊಬ್ಬ. ನಂದಿನಿ ನಮ್ಮ ಹೆಮ್ಮೆಯ ನಂದಿನಿ. ಅಮೆರಿಕಾದ ಫ್ಲೋರಿಡಾದ ಲೇಕ್ಲ್ಯಾಂಡ್ನಲ್ಲಿ ನಡೆದ ನಾವಿಕ ಸಮ್ಮೇಳನದಲ್ಲಿ ನಂದಿನಿ ಉತ್ಪನ್ನಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಇದು ಕನ್ನಡಿಗರಿಗೆ ಮತ್ತು ಕೆಎಂಎಫ್ಗೆ ಒಂದು ಐತಿಹಾಸಿಕ ಕ್ಷಣವಾಗಿದೆ. ಕೆಎಂಎಫ್ ನಂದಿನಿ ಬ್ರ್ಯಾಂಡ್ನಡಿ ನಾವು ಸಾಕಷ್ಟು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಯಾರು ಮಾಡಿ ಎಲ್ಲ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೇವೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ, ವಿಶೇಷವಾಗಿ ಸಿಂಗಾಪುರ್ ದೇಶ ಆಗಿರ್ಬೋದು, ಅರಬ್ ದೇಶಗಳಾಗಿರ್ಬೋದು, ದುಬೈ ಆಗಿರ್ಬೋದು, ಕತಾರ್ ಮತ್ತು ಸೌದಿ ಅರೇಬಿಯಾ ದೇಶಗಳು ಕೂಡ ನಾವು ನಮ್ಮ ಕೆಎಂಎಫ್ ನಂದಿನಿಯ ಎಲ್ಲ ಉತ್ಪನ್ನಗಳನ್ನು ಈಗಾಗಲೇ ರಫ್ತು ಮಾಡ್ತಾ ಇದ್ದೇವೆ. ಅದೇ ಉದ್ದೇಶವನ್ನು ಇಟ್ಟುಕೊಂಡು ಈ ವಿಶ್ವದ ಪ್ರಮುಖ ದೇಶ, ತಾವೆಲ್ಲರೂ ಕೂಡ ಇಲ್ಲಿ ವಾಸ ಮಾಡಿಕೊಂಡು ಇರುವಂಥ ದೇಶ ಅಮೆರಿಕಾದಲ್ಲೂ ಕೂಡ ನಂದಿನಿಯ ಎಲ್ಲ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ರಫ್ತು ಮಾಡಬೇಕು. ಆ ಮೂಲಕ ನಮ್ಮ ನಾಡಿನ ಹೆಮ್ಮೆಯ ಬ್ರ್ಯಾಂಡ್ ನಂದಿನಿಯನ್ನ ಇಡೀ ವಿಶ್ವದೆಲ್ಲೆಡೆ ಪಸರಿಸಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡು ನಾವಿವತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂದಿನಿ ಹೆಜ್ಜೆ. ಇದೇ ಮೊದಲ ಬಾರಿಗೆ ನಂದಿನಿ ತನ್ನ ಉತ್ಪನ್ನಗಳನ್ನು ಅಮೆರಿಕಾದಲ್ಲಿ ಬಿಡುಗಡೆ ಮಾಡಿದೆ. ಈ ಕಾರ್ಯಕ್ರಮದ ಮೂಲಕ ನಂದಿನಿ ತನ್ನ ಉತ್ಪನ್ನಗಳಾದ ತುಪ್ಪ, ಪನ್ನೀರ್ ಮತ್ತು ಇತರೆ ಉತ್ಪನ್ನಗಳನ್ನು ಅಮೆರಿಕಾದ ಮಾರುಕಟ್ಟೆಗೂ ಪರಿಚಯಿಸಿದೆ. ಇದರಿಂದಾಗಿ ವಿದೇಶದಲ್ಲಿ ನೆಲೆಸಿರುವ ಕನ್ನಡಿಗರಿಗೆ ತಮ್ಮ ನೆಚ್ಚಿನ ನಂದಿನಿ ಉತ್ಪನ್ನಗಳು ಲಭ್ಯವಾಗಲಿವೆ. ಕೆಎಂಎಫ್ನ ಎಂಡಿ ಶಿವಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿ, ಶಾಸಕರಾದ ರವಿ ಗಾಣಿಗ, ಅರವಿಂದ ಬೆಲ್ಲದ್ ಭಾಗವಹಿಸಿದ್ರು. ಇದರ ಜೊತೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿಯರಾದ ರಮ್ಯಾ, ನಟರಾದ ಶ್ರೀನಾಥ್ ಮತ್ತು ರಕ್ಷಿತ್ ಶೆಟ್ಟಿ ಕೂಡ ಕಾರ್ಯಕ್ರಮಕ್ಕೆ ಮೆರುಗು ತಂದ್ರು. ನಾವಿಕದ ಪ್ರಮುಖರಾದ ಶಿವಕುಮಾರ್ ಮತ್ತು ಹರ್ಷಿತ್ ಗೌಡ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಬೆಳವಣಿಗೆಯು ನಂದಿನಿ ಬ್ರ್ಯಾಂಡ್ನ ಜಾಗತಿಕ ವಿಸ್ತರಣೆಗೆ ಹೊಸ ಹೆಜ್ಜೆಯಾಗಿದ್ದು, ಕರ್ನಾಟಕದ ಹೈನುಗಾರಿಕೆಗೆ ಹೊಸ ಭರವಸೆಯನ್ನ ನೀಡಿದೆ.